ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಗುರಗುಂಟಹಟ್ಟಿ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಪ್ರಯಾಣಿಕರು ಮತ್ತು ಸಾರ್ವಜನಿಕರು ತೀವ್ರ ತೊಂದರೆಗೊಳಗಾಗಿದ್ದಾರೆ. ಈ ರಸ್ತೆಯ ದುಸ್ಥಿತಿಯಿಂದಾಗಿ ನಿತ್ಯವೂ ಅಪಘಾತಗಳು ಸಂಭವಿಸುತ್ತಿವೆ ಎಂದು ಸ್ಥಳೀಯರು ದೂರುತ್ತಿದ್ದಾರೆ. ರಸ್ತೆ ದುರಸ್ತಿಗೊಳಿಸದಿದ್ದಲ್ಲಿ ಶಾಸಕರ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ರೈತ ಸಂಘ ಮತ್ತು ಹಸಿರು ಸೇನೆ ಎಚ್ಚರಿಕೆ ನೀಡಿದೆ. ರೈತ ಸಂಘದ ಲಿಂಗಸೂರು ತಾಲೂಕು ಅಧ್ಯಕ್ಷ ದುರ್ಗಪ್ರಸಾದ್ ಮಾತನಾಡಿ, ರಸ್ತೆ ಸಂಪೂರ್ಣ ಹಾಳಾಗಿದ್ದರೂ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಶಾಸಕರು ಮತ್ತು ರಾಜಕಾರಣಿಗಳು ಯಾವುದೇ ರೀತಿಯ ಮನವಿಗೂ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಗುರಗುಂಟ ಹೋಬಳಿ ಕೇಂದ್ರವಾಗಿದ್ದು ಇಲ್ಲಿಂದ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನವಾದ ಕಲಬುರಗಿ ಮತ್ತು ಹೈಕೋರ್ಟ್ಗೆ ತೆರಳಲು ಇದೇ ಮಾರ್ಗವಾಗಿದೆ. ರೈತರು ಮತ್ತು ಸಾರ್ವಜನಿಕರು ಗುರಗುಂಟವನ್ನ ಅವಲಂಬಿಸಿದ್ದಾರೆ. ಆದರೆ ರಸ್ತೆಯ ದುಸ್ಥಿತಿಯಿಂದಾಗಿ ನಿಗದಿತ ಸಮಯಕ್ಕೆ ತಲುಪಲು ಸಾಧ್ಯವಾಗುತ್ತಿಲ್ಲ. ತುರ್ತು ಚಿಕಿತ್ಸೆಗಾಗಿ ರೋಗಿಗಳನ್ನ ಆಸ್ಪತ್ರೆಗೆ ಸಾಗಿಸಲು ಪರದಾಡುವಂತಾಗಿದೆ ಎಂದು ತಿಳಿಸಿದ್ದಾರೆ. ಗುರಗುಂಟ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನರು ಬಸ್, ಆಟೋ ಮತ್ತು ದ್ವಿಚಕ್ರ ವಾಹನಗಳ ಮೂಲಕ ನಿತ್ಯವೂ ಪ್ರಯಾಣಿಸುತ್ತಾರೆ. ರಸ್ತೆಯಲ್ಲಿನ ದೊಡ್ಡ ದೊಡ್ಡ ಗುಂಡಿಗಳಿಂದಾಗಿ ಸಂಚಾರ ದುಸ್ತರವಾಗಿದೆ. ಈ ರಸ್ತೆಯಲ್ಲಿ ಆಗಾಗ್ಗೆ ಅಪಘಾತಗಳು ಸಂಭವಿಸುತ್ತಿದ್ದು ಪ್ರಯಾಣಿಕರು ಜೀವ ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣಿಸುವಂತಾಗಿದೆ. ಒಂದು ಗುಂಡಿ ತಪ್ಪಿಸಲು ಹೋಗಿ ಮತ್ತೊಂದು ಗುಂಡಿಗೆ ಬಿದ್ದು ದ್ವಿಚಕ್ರ ವಾಹನ ಸವಾರರು ಗಾಯಗೊಳ್ಳುತ್ತಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ರಸ್ತೆ ದುರಸ್ತಿ ಕಾರ್ಯ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸಂಪೂರ್ಣ ಹಾಳಾಗೋಗಿಬಿಟ್ಟದೆ. ಈ ಕಡೆ ಅಧಿಕಾರಿಗಳನ್ನು ನೋಡವಲ್ರು, ತಿರುಗಿ ನೋಡವಲ್ರು, ರಾಜಕೀಯ ನಾಯಕರು MLA ನೋಡವಲ್ಲ, MLC ನೋಡವಲ್ರು, ಯಾರು ರಾಜಕೀಯ ನಾಯಕರನ್ನೇ ನೋಡವಲ್ರು. ಈ ಕಡೆ ಗೆದ್ದಂಥ ರಾಜಕೀಯ ಯಾರು ರಾಜಕೀಯ ವ್ಯಕ್ತಿಗಳು ನೋಡವಲ್ರು. ಈ ಕಡೆಯಿಂದ ಅಟ್ಟಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಎಷ್ಟು ತ್ರಾಸಾಗೈತಿ ಜನರಿಗೆ, ಮತ್ತು ಹಾಗೆ ಶಾಲೆ ಹುಡುಗರಿಗೆ ಎಷ್ಟು ತ್ರಾಸಾಗೈತಿ. ಯಾರು ಇದೇ ಒಂದಲ್ಲ, ಈ ತಾಲೂಕದಾಗ ಹಲವಾರು ಹಳ್ಳಿಗಳು ರಸ್ತೆಗಳು ಸಂಪೂರ್ಣ ಹದಗೆಟ್ಟುಬಿಟ್ಟಾವೆ. ಯಾವ ಸತ್ಯ ಮನವಿ ಮಾಡಿದ್ರು ಯಾರು ಸ್ಪಂದನೆಯನ್ನು ಮಾಡವಲ್ರು. ಇನ್ನು ಮುಂದೊಂದು ದಿನಗಳಲ್ಲಿ ಉಗ್ರ ಹೋರಾಟವಾಗಿ ಮಾಡಬೇಕಾಗುತ್ತದೆ. ಗುರಗುಂಟ ರೋಡು ಸಂಪೂರ್ಣ ಹಾಳಾಗೋಗಿಬಿಟ್ಟದೆ. ಈ ಕಡೆ ಅಧಿಕಾರಿಗಳನ್ನು ನೋಡವಲ್ರು, ತಿರುಗಿ ನೋಡವಲ್ರು, ರಾಜಕೀಯ ನಾಯಕರು MLA ನೋಡವಲ್ಲ, MLC ನೋಡವಲ್ರು, ಯಾರು ರಾಜಕೀಯ ನಾಯಕರನ್ನೇ ನೋಡವಲ್ರು. ಈ ಕಡೆ ಗೆದ್ದಂಥ ರಾಜಕೀಯ ಯಾರು ರಾಜಕೀಯ ವ್ಯಕ್ತಿಗಳು ನೋಡವಲ್ರು. ಈ ಕಡೆಯಿಂದ ಅಟ್ಟಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಎಷ್ಟು ತ್ರಾಸಾಗೈತಿ ಜನರಿಗೆ, ಮತ್ತು ಹಾಗೆ ಶಾಲೆ ಹುಡುಗರಿಗೆ ಎಷ್ಟು ತ್ರಾಸಾಗೈತಿ. ಯಾರು ಇದೇ ಒಂದಲ್ಲ, ಈ ತಾಲೂಕದಾಗ ಹಲವಾರು ಹಳ್ಳಿಗಳು ರಸ್ತೆಗಳು ಸಂಪೂರ್ಣ ಹದಗೆಟ್ಟುಬಿಟ್ಟಾವೆ. ಯಾವ ಸತ್ಯ ಮನವಿ ಮಾಡಿದ್ರು ಯಾರು ಸ್ಪಂದನೆಯನ್ನು ಮಾಡವಲ್ರು. ಇನ್ನು ಮುಂದೊಂದು ದಿನಗಳಲ್ಲಿ ಉಗ್ರ ಹೋರಾಟವಾಗಿ ಮಾಡಬೇಕಾಗುತ್ತದೆ. ಗುರಗುಂಟ ರೋಡು ಸಂಪೂರ್ಣ ಹಾಳಾಗೋಗಿಬಿಟ್ಟದೆ. ಈ ಕಡೆ ಅಧಿಕಾರಿಗಳನ್ನು ನೋಡವ